ನಮಸ್ಕಾರ ಸ್ನೇಹಿತರೆ, ಓದು ಕರ್ನಾಟಕ ಕಾರ್ಯಕ್ರಮ 2025-26 ಓದು ಕರ್ನಾಟಕ ಕಾರ್ಯಕ್ರಮದ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಎಂಟ್ರಿ ಮಾಡಬೇಕಾಗಿದೆ. ಸೊ ಆನ್ಲೈನ್ನಲ್ಲಿ ಓದು ಕರ್ನಾಟಕದ ಪ್ರಥಮ ಮೌಲ್ಯಮಾಪನ, ಮಧ್ಯಂತರ ಮೌಲ್ಯಮಾಪನ ಮತ್ತು ಅಂತಿಮ ಮೌಲ್ಯಮಾಪನ ಅಂದರೆ ಬೇಸ್ ಲೈನ್ ಅಸೆಸ್ಮೆಂಟ್ ಮತ್ತು ಮಿಡ್ ಲೈನ್ ಅಸೆಸ್ಮೆಂಟ್ ಮತ್ತು ಎಂಡ್ ಲೈನ್ ಅಸೆಸ್ಮೆಂಟನ್ನು ಓದು ಕರ್ನಾಟಕ ಟೀಚರ್, ನೋಡಲ್ ಟೀಚರ್ ಎಂಟ್ರಿ ಮಾಡಬೇಕಾದ್ರೆ ಅದಕ್ಕೂ ಮೊದಲು ಮುಖ್ಯ ಶಿಕ್ಷಕರು ಓದು ಕರ್ನಾಟಕ ಪ್ರೋಗ್ರಾಮ್ಗೆ ತಮ್ಮ ಸ್ಕೂಲ್ನ 4 ಮತ್ತು 5ನೇ ತರಗತಿಯ ಓದು ಕರ್ನಾಟಕ ನೋಡಲ್ ಟೀಚರ್ ಅವರನ್ನು ಅಸೈನ್ ಮಾಡಬೇಕಾಗುತ್ತದೆ. ಸೊ ಈಗ ಮೊದಲಿಗೆ ನಾವು ಓದು ಕರ್ನಾಟಕ ಕಾರ್ಯಕ್ರಮದ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡುವುದಕ್ಕಾಗಿ ಮೊದಲು ಆ ಶಾಲೆಯ ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯ 4 ಮತ್ತು 5ನೇ ತರಗತಿಯ ಟೀಚರ್ ಅವರನ್ನು ಓದು ಕರ್ನಾಟಕ ಪ್ರೋಗ್ರಾಮ್ಗೆ ಯಾವ ರೀತಿ ಅಸೈನ್ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಸೊ ಮೊದಲಿಗೆ ಮುಖ್ಯ ಶಿಕ್ಷಕರು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳಿ. ಅಡ್ರೆಸ್ನಲ್ಲಿ ನೀವು SATS DSEIT ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ sign-in sts.karnataka.gov.in DSEIT ಪ್ರೋಗ್ರಾಮ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಲಾಗಿನ್ ಅಂತ ಏನೊಂದು ಸರ್ಚ್ ರಿಸಲ್ಟ್ಸ್ ಬರುತ್ತೆ, ಆ ಒಂದು ಸೈನ್-ಇನ್ ಒಂದು ಹೈಪರ್ ಲಿಂಕ್ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿ. ಈ ವೆಬ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಕೂಡ ಕೊಟ್ಟಿರುತ್ತೇನೆ. ತಾವು ಈ ಒಂದು ಸೈನ್-ಇನ್ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ತಮಗೆ STS ಕರ್ನಾಟಕ DSEIT ಪ್ರೋಗ್ರಾಮ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಲಾಗಿನ್ ಆ್ಯಸ್ ಅಂತ ಬರ್ತದೆ. ಇಲ್ಲಿ ಲಾಗಿನ್ ಆ್ಯಸ್ನಲ್ಲಿ ಮೊದಲಿಗೆ ಮುಖ್ಯ ಶಿಕ್ಷಕರು ಲಾಗಿನ್ ಆಗಬೇಕಾಗಿರುವುದರಿಂದ SATS ಯೂಸರ್ ಹಿಂದೆ ಇರತಕ್ಕಂಥ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಎಂಟರ್ ಯುವರ್ ಯೂಸರ್ ನೇಮ್ ಬಾಕ್ಸ್ನಲ್ಲಿ ನಿಮ್ಮ ಸ್ಕೂಲ್ನ STSನ ಯೂಸರ್ ನೇಮನ್ನು ಟೈಪ್ ಮಾಡಿ. ಸೆಂಡ್ OTP ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಂಡಿಂಗ್ OTP ಅಂತ ಬರುತ್ತದೆ ಮತ್ತು ಯಾವ ಮೊಬೈಲಿಗೆ ನಿಮ್ಮ ಒಂದು STSನಲ್ಲಿ ರಿಜಿಸ್ಟರ್ ಇರತಕ್ಕಂಥ HM ಅವರ ಮೊಬೈಲ್ ನಂಬರ್ಗೆ OTP ಹೋಗಿರ್ತಕ್ಕಂಥದ್ದು ಮೇಲ್ಗಡೆ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರುತ್ತದೆ ಮತ್ತು OTP ಸೆಂಟ್ ಅಂತ ಮೊಬೈಲ್ ನಂಬರ್ನ ಕೊನೆಯ 4 ಅಂಕಿಗಳು ನಿಮಗೆ ಡಿಸ್ಪ್ಲೇ ಆಗುತ್ತದೆ. ಈಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬಂದಿರುವ 6 ಅಂಕಿಯ OTPಯನ್ನು ಈ ಒಂದು 6 ಬಾಕ್ಸ್ಗಳಲ್ಲಿ ಟೈಪ್ ಮಾಡಿ ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. 10 ನಿಮಿಷಗಳ ಕಾಲಾವಕಾಶ ಇರುತ್ತದೆ. ಅಷ್ಟರಲ್ಲಿ ನೀವು OTPಯನ್ನು ಫಿಲ್ ಮಾಡಿ ಮತ್ತು ಇಲ್ಲಿ ಚೇಂಜ್ ಅಂತಕ್ಕಂಥ ಒಂದು ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೊಂದು ಸಲ OTP ರೀಸೆಂಡ್ ಆಪ್ಷನ್ ಸಿಗುತ್ತೆ. ಸೊ ಈಗ ನಿಮ್ಮ ಮೊಬೈಲ್ಗೆ ಬಂದಿರುವಂತಹ OTPಯನ್ನು ಫಿಲ್ ಮಾಡಿ ವೆರಿಫೈ OTP ಕ್ಲಿಕ್ ಮಾಡಿ. ವೆರಿಫೈಯಿಂಗ್ ಅಂತ ಬರುತ್ತಿರುತ್ತದೆ. ಸೊ ನೋಡ್ಬೋದು ನೀವು ಲಾಗಿನ್ ಆದ ಮೇಲೆ ಇಲ್ಲಿ ನಿಮಗೆ SATS ಕರ್ನಾಟಕ DSEIT ಪ್ರೋಗ್ರಾಮ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಅಂತ ಇರುತ್ತದೆ ಮತ್ತು ಇಲ್ಲಿ ವೆಲ್ಕಮ್ ಅಂತ ಮುಖ್ಯ ಶಿಕ್ಷಕರ ಹೆಸರು ಮತ್ತು ನಿಮ್ಮ ಸ್ಕೂಲ್ನ UDI ಸಂಖ್ಯೆ ಶೋ ಆಗ್ತಿರುತ್ತೆ. ಇಲ್ಲಿ ಟೈಮ್ ನಿಮಗೆ ಶೋ ಆಗ್ತಿರುತ್ತೆ ಮತ್ತು ಇಲ್ಲಿ ಲ್ಯಾಂಗ್ವೇಜ್ ಬೈ ಡಿಫಾಲ್ಟ್ ಆಗಿ ಇಂಗ್ಲೀಷ್ ಅಂತ ಇದೆ. ಅದ್ರ ಮುಂದೆ ಡೌನ್ ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕನ್ನಡ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಒಂದು ಸಿಂಬಲ್ ಏನಿದೆ ಅದು ಲಾಗೌಟ್ ಲಾಗಿನ್ ಸಿಂಬಲ್ ಆಗಿರುತ್ತದೆ, ಅದನ್ನೀಗ ಕ್ಲಿಕ್ ಮಾಡಬೇಡಿ ಮತ್ತು ಇಲ್ಲಿ ಟೈಮ್ ಮತ್ತು ಡೇಟ್ ನಿಮಗೆ ಶೋ ಆಗ್ತಿರುತ್ತೆ. ಸೊ ಇಲ್ಲಿ ನೀವೇನು ಮಾಡಿ 3 ಮೆನುಗೆರೆಗಳಿವೆ ಎಡಗಡೆ ಟಾಪಲ್ಲಿ. ಸೊ ಈ ಮೆನು ಅಡ್ಡಗೆರೆಗಳ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಮೆನುಗಳು ಶೋ ಆಗುತ್ತೆ. ನೀವು ಮೊದಲನೇ ಮೆನು ಅಸೈನ್ ಪ್ರೋಗ್ರಾಮ್ ಟು ಟೀಚರ್ಸ್ ಅಂತಕ್ಕಂಥ ಮೆನು ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಟೀಚರ್ ನೇಮ್ ಪ್ರೋಗ್ರಾಮ್ ನೇಮ್ ಅಂತ ಬರುತ್ತೆ. ಸೊ ಟೀಚರ್ ನೇಮ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸ್ಕೂಲ್ನಲ್ಲಿರುವ ಟೀಚರ್ಸ್ಗಳ ಲಿಸ್ಟ್ ಬರ್ತದೆ. 4, 5ನೇ ತರಗತಿ ಬೋಧಿಸುತ್ತಿರುವ ಶಿಕ್ಷಕರನ್ನ ಈ ಒಂದು ಟೀಚರ್ ನೇಮ್ ಒಂದು ಏನಿರ್ತದೆ ಪಾಪ್ ಪೇಜಿಂದ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಸಿಂಗಲ್ ಟೀಚರ್ ಇದ್ದರೆ ಒಬ್ಬರ ಹೆಸರು ಮಾತ್ರ ಶೋ ಆಗುತ್ತೆ, ಶಿಕ್ಷಕರ ಹೆಸರು, ಅವರ ಹೆಸರನ್ನೇ ನೀವು ಸೆಲೆಕ್ಟ್ ಮಾಡ್ಕೊಂಬೇಡಿ. ಮತ್ತು ಪ್ರೋಗ್ರಾಮ್ ನೇಮ್ನಲ್ಲಿ ಇಲ್ಲಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ LBA ಫಾರ್ಮ್ ಸೆಲೆಕ್ಟ್ ಪ್ರೋಗ್ರಾಮ್ ಅಂತ ಇರ್ತದೆ. ಕೆಳಗಡೆ ಓದು ಕರ್ನಾಟಕ, ಗಣಿತ ಗಣಕ, ಮರುಸಿಂಚನ ಅಂತ ಇರ್ತದೆ. ಓದು ಕರ್ನಾಟಕ ಸೆಲೆಕ್ಟ್ ಮಾಡಿಕೊಳ್ಳಿ. ಅಸೈನ್ ಮೇಲೆ ಕ್ಲಿಕ್ ಮಾಡಿ. ಶಿವರ್ ಕೇಳುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ಟೀಚರ್ ಅಸೈನ್ಡ್ ಸಕ್ಸಸ್ಫುಲಿ ಅಂತ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ವೈಟ್ ರೈಟ್ ಮಾರ್ಕ್ನೊಂದಿಗೆ ನಿಮಗೆ ಬರುತ್ತದೆ ಮತ್ತು ಲಿಸ್ಟ್ ಆಫ್ ಟೀಚರ್ಸ್ ಪ್ರೋಗ್ರಾಮ್ ಅಸೈನ್ನಲ್ಲಿ ಓದು ಕರ್ನಾಟಕ ಪ್ರೋಗ್ರಾಮ್ಗೆ ನೀವು ಅಸೈನ್ ಮಾಡಿರ್ತಕ್ಕಂಥ ಟೀಚರ್ ಅವರ ಡೀಟೇಲ್ಸ್ ಎಲ್ಲ ಇಲ್ಲಿ ಒಂದು ಲಿಸ್ಟ್ನಲ್ಲಿ ಬಂದಿರುತ್ತದೆ. ಈ ಲಿಸ್ಟ್ನಲ್ಲಿ ಸೀರಿಯಲ್ ನಂಬರ್ ಇದೆ, ಟೀಚರ್ ನೇಮ್ ಇದೆ, KGI ನಂಬರ್ ಇದೆ ಮತ್ತು ಪ್ರೋಗ್ರಾಮ್ ಓದು ಕರ್ನಾಟಕ ಅಂತ ಬಂದಿರುತ್ತದೆ. ಮಿಸ್ಟೇಕ್ ಆಗಿದ್ದರೆ ರಿಮೂವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮಿಸ್ಟೇಕನ್ನು ಸರಿ ಮಾಡಿಕೊಂಡು ನೀವು ಈ ಒಂದು ಪ್ರೋಗ್ರಾಮ್ಗೆ ಓದು ಕರ್ನಾಟಕ ಪ್ರೋಗ್ರಾಮ್ಗೆ ಟೀಚರ್ ಅವರನ್ನು ಅಸೈನ್ ಮಾಡಬಹುದಾಗಿರುತ್ತದೆ. ಸ್ಕೂಲ್ನಲ್ಲಿ 4 ಮತ್ತು 5ನೇ ತರಗತಿಯ ಟೀಚರ್ ಅವರನ್ನು ಈ ಒಂದು ಓದು ಕರ್ನಾಟಕ ಪ್ರೋಗ್ರಾಮ್ಗೆ ಅಸೈನ್ ಮಾಡಿದ ಮೇಲೆ ಮುಖ್ಯ ಶಿಕ್ಷಕರು ಲಾಗೌಟ್ ಆಗಬೇಕಾಗುತ್ತೆ. ಲಾಗೌಟ್ ಆಗಲು ಮೇಲ್ಗಡೆ ಇರತಕ್ಕಂಥ ಮೆನುಗಳಲ್ಲಿ ಈ ಒಂದು ಐಕಾನ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಲಾಗೌಟ್ ಅಂತ ನಿಮಗೆ ಅಕ್ಷರಗಳು ಕಾಣಿಸುತ್ತೆ. ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನೀವು ಮತ್ತೆ SATS ಕರ್ನಾಟಕ DSERT ಪ್ರೋಗ್ರಾಮ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್
ಲಾಗಿನ್ ಆ್ಯಸ್ ಅಂತಕ್ಕಂಥ ಲಾಗಿನ್ ಪೇಜ್ಗೆ ಬರ್ತೀರಿ. ಮುಖ್ಯ ಶಿಕ್ಷಕರು 4 ಮತ್ತು 5ನೇ ತರಗತಿಯ ಶಿಕ್ಷಕರನ್ನು ಓದು ಕರ್ನಾಟಕ ಕಾರ್ಯಕ್ರಮದ ನೋಡಲ್ ಟೀಚರ್ ಅಥವಾ ಅಸೈನ್ ಮಾಡಿದ ಮೇಲೆ ಈ ಒಂದು 4 ಮತ್ತು 5ನೇ ತರಗತಿಯ ಓದು ಕರ್ನಾಟಕ ಟೀಚರ್ ಅಂತ ಅಸೈನ್ ಮಾಡಲ್ಪಟ್ಟಿರುವಂಥ ಶಿಕ್ಷಕರು ಅವರು ಏನು ಮಾಡಬೇಕು, ಈ ಒಂದು DSERT ಪ್ರೋಗ್ರಾಮ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ನಲ್ಲಿ ಲಾಗಿನ್ ಆ್ಯಸ್ನಲ್ಲಿ ಟೀಚರ್, ಈ ಒಂದು ಟೀಚರ್ ಹಿಂದೆ ಇರೋ ರೇಡಿಯೋ ಬಟನ್ನ ಬೈ ಡಿಫಾಲ್ಟ್ ಆಗಿ ಇಲ್ಲಿ ಸೆಲೆಕ್ಟ್ ಆಗಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಎಂಟರ್ ಯುವರ್ ಯೂಸರ್ ನೇಮ್ನಲ್ಲಿ ಓದು ಕರ್ನಾಟಕ ನೋಡಲ್ ಟೀಚರ್ ನಿಮ್ಮ ಮೊದಲ KGID ಸಂಖ್ಯೆಯನ್ನು ಎಂಟರ್ ಮಾಡಿ ಸೆಂಡ್ OTP ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಂಡಿಂಗ್ OTP ಅಂತ ಬರುತ್ತದೆ ಮತ್ತು KGIDಗೆ ರಿಲೇಟ್ ಅಥವಾ ಲಿಂಕ್ ಅಥವಾ ಇರುವಂಥ ಮೊಬೈಲ್ ನಂಬರ್ನ ಕೊನೆಯ 4 ಅಂಕಿಗಳು ನಿಮಗೆ ಶೋ ಆಗುತ್ತೆ. ಸೊ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಥವಾ ಲಿಂಕ್ಡ್ ಮೊಬೈಲ್ ನಂಬರ್ಗೆ ಬಂದಿರುವಂತಹ OTPಯನ್ನು ಈ ಒಂದು ಬಾಕ್ಸ್ಗಳಲ್ಲಿ ಟೈಪ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಸೊ ವೆರಿಫೈಯಿಂಗ್ ಅಂತ ಬರುತ್ತದೆ. ಸೊ ಲಾಗಿನ್ ಆಗ್ತೀರಿ. ಲಾಗಿನ್ ಆದಮೇಲೆ ಸೊ ನೋಡಬಹುದು ಇಲ್ಲಿ ವೆಲ್ಕಮ್ ಅಂತ ನಿಮ್ಮ ಒಂದು ನೇಮ್ ಮತ್ತು ನಿಮ್ಮ ಒಂದು ಪೋಸ್ಟ್ ನೇಮ್ ಶೋ ಆಗ್ತಿರುತ್ತೆ, ಡೇಟ್ ಆ್ಯಂಡ್ ಟೈಮ್ ಇರುತ್ತೆ ಮತ್ತು ಇಲ್ಲಿಯೂ ಕೂಡ ನೀವು ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಬಂದಿದೆ, ಕನ್ನಡ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಒಂದು ಲಾಗೌಟ್ ಬಟನ್ ಇದೆ, ಕ್ಲಿಕ್ ಮಾಡಬೇಡಿ. ಎಡಗಡೆ ಟಾಪಲ್ಲಿ 3 ಅಡ್ಡಗೆರೆಗಳಿವೆ, ಮೆನು ಗೆರೆಗಳು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಓದು ಕರ್ನಾಟಕ ಅಂತ ನಿಮಗೆ ಇಲ್ಲಿ ಪ್ರೋಗ್ರಾಮ್ ನೇಮ್ ಶೋ ಆಗುತ್ತದೆ. ಇದು ಯಾವಾಗ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ನಿಮ್ಮನ್ನು ಓದು ಕರ್ನಾಟಕ ಟೀಚರ್ ಎಂದು ಅಸೈನ್ ಮಾಡಿದ್ದರೆ ಮಾತ್ರ ನಿಮಗೆ ಇಲ್ಲಿ ಓದು ಕರ್ನಾಟಕ ಮೆನು ಶೋ ಆಗುತ್ತದೆ. ಅದ್ರ ಮುಂದೆ ಒಂದು ಡೌನ್ ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓದು ಕರ್ನಾಟಕ ಅಸೆಸ್ಮೆಂಟ್ ಸಬ್ ಮೆನು ಬರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ಈಗ ನಿಮಗೆ ಸೆಲೆಕ್ಟ್ ಕ್ಲಾಸ್, ಸೆಲೆಕ್ಟ್ ಗ್ರೇಡ್ ಅಂತ ಬರ್ತದೆ. ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ ತರಗತಿ 4 ಸೆಲೆಕ್ಟ್ ಮಾಡ್ಕೋತೇನೆ. ಸೆಲೆಕ್ಟ್ ಅಸೆಸ್ಮೆಂಟ್ ಟೈಪ್ನಲ್ಲಿ ನಾನೀಗ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ 3 ರೀತಿಯ ಅಸೆಸ್ಮೆಂಟ್ ಟೈಪ್ಗಳು ಶೋ ಆಗುತ್ತದೆ. ಬೇಸ್ ಲೈನ್, ಮಿಡ್ಲ್ ಲೈನ್, ಎಂಡ್ ಲೈನ್ ಅಂತ. ಬೇಸ್ ಲೈನ್ ಪ್ರಥಮ ಮೌಲ್ಯಮಾಪನವನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಸೆಲೆಕ್ಟ್ ಲೆವೆಲ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾನು ಬೇಸಿಕ್ ಲೆವೆಲ್ ಅಂತ ಒಂದೇ ಲೆವೆಲ್ ಶೋ ಆಗ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಡೇಟ್ನಲ್ಲಿ ನೀವು ಪ್ರಥಮ ಮೌಲ್ಯಮಾಪನ ಅಥವಾ ಬೇಸ್ಲೈನ್ ಸರ್ವೆ ಅಥವಾ ಬೇಸ್ಲೈನ್ ಅಸೆಸ್ಮೆಂಟ್ ಮಾಡಿರ್ತಕ್ಕಂತಹ ಡೇಟನ್ನು ಈ ಒಂದು ಕ್ಯಾಲೆಂಡರ್ನಿಂದ ಸೆಲೆಕ್ಟ್ ಮಾಡಿಕೊಳ್ಳಿ. ಡೇಟನ್ನು ಸೆಟ್ ಮಾಡಿಕೊಳ್ಳಲು ಪ್ರೆಸೆಂಟ್ ಇರುವ ಡೇಟ್ ಶೋ ಆಗ್ತಿರುತ್ತೆ. ನಿಮಗೆ ಜನವರಿ ತಿಂಗಳ ಕ್ಯಾಲೆಂಡರ್ ಬೇಕು ಅಂದರೆ ಇಲ್ಲಿ ಮುಂದುಗಡೆ ನೀವು ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಜನವರಿ ಮಂತ್ ಬರುತ್ತೆ. ಜನವರಿ ಮಂತ್ನಲ್ಲಿ ನೀವು ಬೇಸ್ಲೈನ್ ಅಸೆಸ್ಮೆಂಟ್ ಕಂಡಕ್ಟ್ ಮಾಡಿದ ಡೇಟ್ ಮೇಲೆ ಕ್ಲಿಕ್ ಮಾಡಿ, ಡೇಟ್ ಸೆಟ್ ಮೇಲೆ ಕ್ಲಿಕ್ ಮಾಡಿ. ಡೇಟ್ ಸೆಟ್ ಆಗುತ್ತದೆ. ನಂತರ ಸರ್ಚ್ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ನಿಮಗೆ ನಿಮ್ಮ ಶಾಲೆಯಲ್ಲಿ SATSನಲ್ಲಿ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಯಾವ ರೀತಿ ಇರ್ತದೆ ಅದೇ ರೀತಿ ಸೇಮ್ ಲಿಸ್ಟು ಈ ಒಂದು 4ನೇ ತರಗತಿಯ ಲಿಸ್ಟಲ್ಲಿ ಆಟೋಪೇಚ್ ಆಗುತ್ತದೆ. SATSನಲ್ಲಿ ಇರುವಂತೆ ಈ ಒಂದು ಲಿಸ್ಟ್ನಲ್ಲಿ ನೋಡಿ, ಇಲ್ಲಿ ಮೊದಲಿಗೆ ಒಂದು ಮೆನು ಇದೆ, ಇಲ್ಲಿ 10 ಎಂಟ್ರೀಸ್ ಅಂತ ಬಂದಿರುತ್ತದೆ. ಅದ್ರ ಮುಂದೆ ಒಂದು ಡೌನ್ ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ 500 ಎಂಟ್ರೀಸ್ ಅಂತ ಕ್ಲಿಕ್ ಮಾಡಿ. ಆಗ ಶಾಲೆಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಲಿಸ್ಟು ಒಂದೇ ಸಲಿಗೆ ಶೋ ಆಗ್ತಿರುತ್ತೆ. ನೀವು ಫೈನಲ್ ಸಬ್ಮಿಟ್ ಮಾಡುವುದಕ್ಕೂ ಮೊದಲು ನೀವು ಸರಿಯಾಗಿ ಎಲ್ಲ ವಿವರಗಳನ್ನು ಎಂಟ್ರಿ ಮಾಡಿ ಫೈನಲ್ ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ರೀತಿ ಎಡಿಟ್ ಮಾಡಲಿಕ್ಕೆ ಬರುವುದಿಲ್ಲ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ನಾನು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂತಹ ತರಗತಿಯಲ್ಲಿನ ಸ್ಟೂಡೆಂಟ್ ಲಿಸ್ಟ್ ಫೆಚ್ ಆಗಿದೆ. ಈ ಒಂದು ಟೇಬಲ್ನಲ್ಲಿ ಸ್ಟೂಡೆಂಟ್ ಸೀರಿಯಲ್ ನಂಬರ್ ಇದೆ, ವಿದ್ಯಾರ್ಥಿಗಳ SATS ನಂಬರ್ ಮತ್ತು SATS ID ಇದೆ, ಸ್ಟೂಡೆಂಟ್ ನೇಮ್ ಮತ್ತು ಸ್ಕೂಲ್ ನೇಮ್ ಇದೆ. ಆಮೇಲೆ ಸ್ಯಾಂಪಲ್ ನಂಬರ್ ಅಂತ ಇರುತ್ತದೆ. ಉದಾಹರಣೆಗಾಗಿ ಈ ಒಂದು ಟೇಬಲ್ನಿರುವ ವಿದ್ಯಾರ್ಥಿಗಳ ಪ್ರತಿಯೊಬ್ಬ ವಿದ್ಯಾರ್ಥಿ, ನಾನಿಲ್ಲಿ ಉದಾಹರಣೆಗಾಗಿ ಮೊದಲನೇ ಒಂದು ಸಾಲಿನಲ್ಲಿ ಬರ್ತಕ್ಕಂತಹ ವೈಷ್ಣವಿ ಅನ್ನುವಂತಹ ವಿದ್ಯಾರ್ಥಿನಿಯ ಒಂದು ರೋನಲ್ಲಿ ಇಲ್ಲಿ ಸ್ಯಾಂಪಲ್ ನಂಬರ್ನ ಕಾಲಮ್ನಲ್ಲಿ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಯಾಂಪಲ್ಗಳು ಶೋ ಆಗುತ್ತದೆ. ಅಂದರೆ ಸ್ಯಾಂಪಲ್ ಅಂದರೆ ನಮಗೆ ಓದು ಕರ್ನಾಟಕ ಕಿಟ್ ಕೊಟ್ಟಿದ್ದಾರೆ, ಆ ಕಿಟ್ನಲ್ಲಿ ನಾವು ಮೌಲ್ಯಮಾಪನ ಮಾಡುವುದಕ್ಕಾಗಿ ಸ್ಯಾಂಪಲ್ಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಕಿಟ್ನಲ್ಲಿ ನಾವು ಈ ಒಂದು ವೈಷ್ಣವಿಗೆ ಯಾವ ಒಂದು ಸ್ಯಾಂಪಲ್ ಮೂಲಕ ಬೇಸ್ ಲೈನ್ ಅಸೆಸ್ಮೆಂಟ್ನಲ್ಲಿ ಯಾವ ಒಂದು ಸ್ಯಾಂಪಲ್ ಮೂಲಕ
ಅಸೆಸ್ಮೆಂಟ್ ಮಾಡಿದ್ದೇವೆಯೋ ಆ ಒಂದು ಸ್ಯಾಂಪಲ್ನ ನಂಬರನ್ನು ಇಲ್ಲಿ ಬರ್ತಕ್ಕಂಥ ಸ್ಯಾಂಪಲ್ ನಂಬರ್ನಲ್ಲಿ ಪಾಪ್ ಪೇಜಲ್ಲಿ ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಒಂದು ವೇಳೆ ಈ ವಿದ್ಯಾರ್ಥಿ ಈ ಒಂದು ಅಸೆಸ್ಮೆಂಟ್ಗೆ ಆಬ್ಸೆಂಟ್ ಇದ್ದರೆ ಇಲ್ಲಿ ನೀವು AB ಅಂತ ಬಂದಿರುತ್ತದೆ, ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನೀವು ಸಪೋಸ್ ಆಬ್ಸೆಂಟ್ ಆಗಿದ್ದರೆ AB ಅಂತ ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಮುಂದಿನ ಒಂದು ರೋನಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ಬಾಕ್ಸ್ಗಳು ಆಟೋಮೆಟಿಕ್ ಆಗಿ ಫ್ರೀಸ್ ಆಗಿರುತ್ತದೆ. ಸ್ಯಾಂಪಲ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಬೇಸಿಕ್ ರೀಡಿಂಗ್ ಅಂತ ಇರುತ್ತದೆ ಕಾಲಮು. ಅದರ ಒಂದು ಬಾಕ್ಸ್ ಅಲ್ಲಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬಿಗಿನರ್, ಲೆಟರ್, ವರ್ಡ್, ಪ್ಯಾರಾ, ಸ್ಟೋರಿ ಅಂತ ನಿಮಗೆ ಇಲ್ಲಿ ಬರುತ್ತೆ ಪಾಪ್ ಪೇಜಲ್ಲಿ. ಸೊ ಇಲ್ಲಿ ನೀವು ಲೆವೆಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ನಂಬರ್ ರಿಕಗ್ನೈಸೇಷನ್ ಕಾಲಮ್ನಲ್ಲಿ ಈ ಒಂದು ವಿದ್ಯಾರ್ಥಿಗೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ 1 ಡಿಜಿಟ್, 2 ಡಿಜಿಟ್, 3 ಡಿಜಿಟ್ ಅಂತ ಇರ್ತದೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ, ನಂಬರ್ ರಿಕಗ್ನೈಸೇಷನ್ ಲೆವೆಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಬೇಸಿಕ್ ಆಪರೇಷನ್ನಲ್ಲಿ ಇಲ್ಲಿ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಫಿಕೇಶನ್ ಮತ್ತು ಡಿವಿಷನ್ ಅಂತ ಇರ್ತದೆ. ಸೊ ಉದಾಹರಣೆಗಾಗಿ ಎಡಿಷನ್ ಈ ಒಂದು ಇದರ ಕೆಳಗಡೆ ಇರುವಂತಹ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ, ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾನ್, ಕೆನಾಟ್ ಅಂತ 2 ಆಪ್ಷನ್ಗಳು ಶೋ ಆಗ್ತದೆ. ಸೊ ಈ ಒಂದು ಆಪರೇಷನ್ಗೆ ಸಂಬಂಧಿಸಿದಂತೆ ಇಲ್ಲಿ ನೀವು ಕ್ಯಾನ್, ಕೆನಾಟ್ ಅಂತ ಇರ್ತದೆ. ಇಲ್ಲಿ ಸಂಕಲನ ಮಾಡುತ್ತಿದ್ದರೆ ಕ್ಯಾನ್ ಮತ್ತು ಮಾಡದಿದ್ದರೆ ಕೆನಾಟ್ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಅದೇ ರೀತಿ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಈ ಒಂದು ಬೇಸಿಕ್ ಆಪರೇಷನ್ಸ್ಗಳಿಗೆ ಈ ವಿದ್ಯಾರ್ಥಿಯ ಒಂದು ಲೆವೆಲನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಈಗ ಸಬ್ಟ್ರಾಕ್ಷನ್ ಇಲ್ಲಿ ಕ್ಯಾನ್, ಕೆನಾಟ್ ಅಂತ ಇರ್ತದೆ. ಕ್ಯಾನ್ ಅಂದರೆ ಮಾಡುತ್ತಾನೆ, ಕೆನಾಟ್ ಮಾಡುವುದಿಲ್ಲ. ಸೊ ಈ ವಿದ್ಯಾರ್ಥಿಗೆ ಅನ್ವಯ ಆಗ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತು ನೀವು ಈ ಎಲ್ಲ ವಿವರಗಳನ್ನು ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಈ ಒಂದು ಓದು ಕರ್ನಾಟಕ ಕಿಟ್ನಲ್ಲಿ ಏನವರು ಕೊಟ್ಟಿದ್ದಾರೆಯೋ ಒಂದು ಮೌಲ್ಯಮಾಪನದ ಹಾಳೆಗಳನ್ನು, ಸೊ ಆ ಹಾಳೆಗಳಲ್ಲಿ ನಾವು ಏನು ಮಾಡಿರ್ತೀವಿ, ವಿದ್ಯಾರ್ಥಿಯ ಒಂದು ಮೌಲ್ಯಮಾಪನದ ವಿವರಗಳನ್ನೆಲ್ಲ ಎಂಟ್ರಿ ಮಾಡಿರುತ್ತೇವೆ. ಅದನ್ನು ನೀವು ಮುಂದಿಟ್ಟುಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಆನ್ಲೈನ್ ಎಂಟ್ರಿ ಪೇಜ್ನಲ್ಲಿ ಕೊಟ್ಟಿರ್ತಕ್ಕಂಥ ಈ ಮಾಹಿತಿಯನ್ನೆಲ್ಲ ಆಯಾ ಬಾಕ್ಸ್ಗಳ ಮೇಲೆ ಕ್ಲಿಕ್ ಮಾಡ್ತಾ ನೀವು ಎಂಟ್ರಿ ಮಾಡ್ತಾ ಹೋಗಿ. ಇದು ತುಂಬ ನಿಮಗೆ ಈಸಿ ಆಗುತ್ತದೆ. ಅಸೆಸ್ಮೆಂಟ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಸೇವ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಸೆಸ್ಮೆಂಟ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಪಾಪಲ್ಲಿ ಗ್ರೀನ್ ಕಲರ್ನಲ್ಲಿ ವೈಟ್ ರೆಡ್ ಮಾರ್ಕ್ನೊಂದಿಗೆ ನಿಮಗೆ ಬರುತ್ತದೆ. ಸೊ ಈ ಒಂದು ಪೇಜಲ್ಲಿ ನೀವು ಸೇವ್ ಮಾಡಿರ್ತಕ್ಕಂಥ ಡೀಟೇಲ್ಸನ್ನು ಚೆಕ್ ಮಾಡುವುದಕ್ಕಾಗಿ ಮತ್ತೆ ಏನು ಮಾಡಿ, ಇಲ್ಲಿ ಸೆಲೆಕ್ಟ್ ಗ್ರೇಡ್ನಲ್ಲಿ ಗ್ರೇಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಸೆಲೆಕ್ಟ್ ಅಸೆಸ್ಮೆಂಟ್ ಟೈಪಲ್ಲಿ ನೀವು ಅಸೆಸ್ಮೆಂಟ್ ಟೈಪನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಇಲ್ಲಿ ಲೆವೆಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಡೇಟನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಟ್ ಮಾಡಿಕೊಂಡ ಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು, ಈಗ ನೀವು ಈ ಮುಂಚೆ ಈ ಒಂದು ತರಗತಿಯಲ್ಲಿ ಏನೇನೊಂದು ಈ ಒಂದು ಓದು ಕರ್ನಾಟಕದ ಅಸೆಸ್ಮೆಂಟ್ ಡೀಟೇಲ್ಸ್ ಎಂಟ್ರಿ ಮಾಡಿರ್ತೀರಿ ಅದೆಲ್ಲ ಇಲ್ಲಿ ನಿಮಗೆ ಶೋ ಆಗಿರುತ್ತದೆ. ಮತ್ತು ಎಲ್ಲ ಒಂದು ಈ ಒಂದು ಕ್ಲಾಸ್ನಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಒಂದು ಅಸೆಸ್ಮೆಂಟ್ ಡೀಟೇಲ್ಸನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಒಂದು ಡೀಟೇಲ್ಸನ್ನು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಫೈನಲ್ ಸಬ್ಮಿಟ್ ಅಂತಕ್ಕಂಥ ಬಟನ್ ಏನು ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫೈನಲ್ ಸಬ್ಮಿಟ್ ಮಾಡುವುದಕ್ಕೂ ಮುನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಆಯಾ ಒಂದು ಪ್ರಥಮ ಮೌಲ್ಯಮಾಪನ, ಮಧ್ಯಮ ಮೌಲ್ಯಮಾಪನ ಮತ್ತು ಅಂತಿಮ ಮೌಲ್ಯಮಾಪನದಲ್ಲಿ ನಾವು ಸರಿಯಾಗಿ ಎಲ್ಲ ಒಂದು ಮೌಲ್ಯಮಾಪನದ ಮಾಹಿತಿಯನ್ನು ಎಂಟ್ರಿ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡ ಮೇಲೆ ಅಷ್ಟೇ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿ ಒಂದು ಎಂಟ್ರಿ ಮಾಡಿರ್ತಕ್ಕಂಥ ಅಸೆಸ್ಮೆಂಟ್ ಡೀಟೇಲ್ಸನ್ನು ನಮಗೆ PDF ಅಥವಾ ಎಕ್ಸೆಲ್ ರೂಪದಲ್ಲಿ ತಗೋಬಹುದು. ಇಲ್ಲಿ 2 ಬಟನ್ಗಳಿವೆ, ಒಂದು PDF, ಎಕ್ಸೆಲ್ ಅಂತ. PDF ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡ್ಬೋದು ನೀವು ಅಸೆಸ್ಮೆಂಟ್ ಎಂಟ್ರಿ ಮಾಡಿರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಈ ಒಂದು PDF ರೂಪದಲ್ಲಿ ಡೌನ್ಲೋಡ್ ಕೂಡ ಆಗಿರ್ತಕ್ಕಂಥದ್ದನ್ನು ಆಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಓದು ಕರ್ನಾಟಕ ಕಾರ್ಯಕ್ರಮದ ಅಸೆಸ್ಮೆಂಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಿರ್ತಕ್ಕಂಥದ್ದು ಒಂದು ರಿಪೋರ್ಟನ್ನು HM ಅವರು ಲಾಗಿನ್ ಆಗಿ ಚೆಕ್ ಕೂಡ ಮಾಡಿಕೊಳ್ಳಬಹುದು. ಅಸೆಸ್ಮೆಂಟ್ ಡೀಟೇಲ್ಸ್ ಟೀಚರ್ ಅವರು ಎಂಟ್ರಿ ಮಾಡಿರ್ತಕ್ಕಂಥದ್ದನ್ನು ಹೆಡ್ ಮಾಸ್ಟರ್ ಯಾವ ರೀತಿ ಚೆಕ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಲಾಗಿನ್ ಆ್ಯಸ್ನಲ್ಲಿ SATS ಯೂಸರ್ ಎಂದು ಇರುವ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯೂಸರ್ ನೇಮ್ನಲ್ಲಿ ಎಂಟರ್ ಯುವರ್ ಯೂಸರ್ ನೇಮ್ ಬಾಕ್ಸ್ನಲ್ಲಿ ಶಾಲೆ ಒಂದು STS ನಂಬರನ್ನು, ಶಾಲೆ SATSನ ಒಂದು ಯೂಸರ್ ನೇಮನ್ನು ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸೆಂಡಿಂಗ್ OTP ಅಂತ ಬರುತ್ತದೆ ಮತ್ತು ರಿಜಿಸ್ಟರ್ಡ್ HM ಅವರ ಮೊಬೈಲ್ ನಂಬರಿಗೆ OTP ಬಂದಿರತಕ್ಕಂಥದ್ದನ್ನು 6 ಬಾಕ್ಸ್ಗಳಲ್ಲಿ ಟೈಪ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ವೆರಿಫೈಯಿಂಗ್ ಅಂತ ಬಂತು. HM ಅವರು ಲಾಗಿನ್ ಆದಮೇಲೆ ಸೊ ಈ ಒಂದು ಹೋಮ್ ಪೇಜಲ್ಲಿ ಎಡಗಡೆ ಟಾಪಲ್ಲಿ 3 ಮೆನು ಗೆರೆಗಳಿರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಬರ್ತಕ್ಕಂತಹ ಮೆನುಗಳಲ್ಲಿ ಇಲ್ಲಿ
ಎರಡನೇ ಒಂದು ಮೆನು ಏನಿದೆ ಓದು ಕರ್ನಾಟಕ, ಅದರ ಮುಂದೆ ಡೌನ್ ಏರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಓದು ಕರ್ನಾಟಕ ಅಸೆಸ್ಮೆಂಟ್ ಅಂತ ಬರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಇಲ್ಲಿ ಅಸೆಸ್ಮೆಂಟ್ ಡೀಟೇಲ್ಸ್ ವ್ಯೂ ಅಂತಕ್ಕಂಥ ಇಂಟರ್ಫೇಸ್ ಪೇಜ್ ಬರುತ್ತದೆ. ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಗ್ರೇಡ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಗ್ರೇಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಸೆಲೆಕ್ಟ್ ಅಸೆಸ್ಮೆಂಟ್ ಟೈಪ್ನಲ್ಲಿ ಅಸೆಸ್ಮೆಂಟ್ ಟೈಪನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಲೆವೆಲ್ನಲ್ಲಿ ಲೆವೆಲ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಡೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಓದು ಕರ್ನಾಟಕ ಅಸೆಸ್ಮೆಂಟ್ ಡೀಟೇಲ್ಸ್ ಏನೇನು ಅವರು ಸೇವ್ ಮಾಡಿದ್ದಾರೆ ಅದೆಲ್ಲ ಇಲ್ಲಿ ನಿಮಗೆ ಈ ಒಂದು ಟೇಬಲ್ನಲ್ಲಿ ಶೋ ಆಗುತ್ತಿರುತ್ತದೆ ಮತ್ತು ಮುಖ್ಯ ಶಿಕ್ಷಕರು ಈ ಒಂದು ಅಸೆಸ್ಮೆಂಟ್ ಒಂದು ರಿಪೋರ್ಟನ್ನು ಇಲ್ಲಿ ಎಕ್ಸೆಲ್ PDF ರೂಪದಲ್ಲಿ ಅದನ್ನು ಸೇವ್ ಮಾಡಿ ಇಟ್ಕೋಬಹುದು. PDF ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಅಸೆಸ್ಮೆಂಟ್ ರಿಪೋರ್ಟ್ PDF ರೂಪದಲ್ಲಿ ಸೇವ್ ಕೂಡ ಆಗುತ್ತದೆ, ಡೌನ್ಲೋಡ್ ಕೂಡ ಆಗುತ್ತದೆ. ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನಲ್ಲಿ ಯಾವ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತು.